Hi, hello friends. Welcome to Unique Tech for Blind YouTube ಚಾನಲ್. myself ಸುನಿಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಆಗಿರುವ 3 ಯೂನಿಕ್ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ 3 ಯೂನಿಕ್ ಅಪ್ಡೇಟ್ಗಳು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರ್ತವೆ ಫ್ರೆಂಡ್ಸ್. ಈ 3 ಆಪ್ಷನ್ಸು ಏನು ಫ್ಯೂಚರ್ಸು ಬಂದಿದೆ ಅದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ವಾಟ್ಸಪ್ಪಲ್ಲಿ ಆಗಿರುವ ಮೇಜರ್ ಅಪ್ಡೇಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಫ್ರೆಂಡ್ಸ್. ಹಾಗೆ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವೇನೋ ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಆಗಿರುವ ಈ 3 ಯೂನಿಕ್ ಅಪ್ಡೇಟ್ಸ್ಗಳು ಯಾವ್ಯಾವು ಅಂತ ತಿಳ್ಕೊಬರೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. Hello friends. If you like the technology information we provide, then subscribe to our YouTube channel. Also, if you want to join our WhatsApp group, you can call this number 6361067936. ಓಕೆ ಫ್ರೆಂಡ್ಸ್, ಇವಾಗ ನಾವು ವಾಟ್ಸಪ್ನ ಓಪನ್ ಮಾಡ್ತೀನಿ. Spoken feed. Home. But. System launcher. WhatsApp at 150. WhatsApp. Scan to pay. Button. WhatsApp. Image. ಓಕೆ ಫ್ರೆಂಡ್ಸ್, ನಾನು ವಾಟ್ಸಪ್ ಓಪನ್ ಮಾಡ್ಕೋ ಮುಂಚೆ ಫ್ರೆಂಡ್ಸ್, ನೀವು ಯಾರು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ತೋರಿಸುವ ಏನು ಫೀಚರ್ಸ್ಗಳು ಇವಾಗ ಅಪ್ಡೇಟ್ ಆದಮೇಲೆ ಬಂದಿರೋ ಫೀಚರ್ಸ್ಗಳು 3 ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಆಪ್ಷನ್ಸ್ ಎಲ್ಲ ಇವಾಗ ಹೊಸ್ದಾಗೆ ಆ್ಯಡ್ ಆಗಿದೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್. ಈ ವಿಡಿಯೋ ಒಂದು ಸಿಂಪಲ್ ವಿಡಿಯೋ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ವಾಟ್ಸಪ್ ಓಪನ್ ಮಾಡಿ ತಕ್ಷಣ ನಮಗೆ ಫಸ್ಟ್ ಸಿಗೋದು ಆಪ್ಷನ್ಸ್ ಅಂದರೆ ಯಾವುದಂದರೆ ಸ್ಕ್ಯಾನ್ ಟು ಪೇ. ಇವಾಗ ನಾವು ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಮಲ್ಲಿ ನೀವು ನೋಡಿರ್ತೀರ, ಸ್ಕ್ಯಾನ್ ಮಾಡಿಬಿಟ್ಟು ನಾವು ಪೇ ಮಾಡ್ಬೋದು. ಅದೇ ಥರ ನಾವು ಕೂಡ ಇವಾಗ ವಾಟ್ಸಪ್ಪಲ್ಲಿ ಕೂಡ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೋದು. ಇದನ್ನ ಓಪನ್ ಮಾಡಿದ್ರೆ ಓಕೆ ಫ್ರೆಂಡ್ಸ್, ಇದನ್ನ ಓಪನ್ ಮಾಡ್ಬೋದು. ಓಕೆ, ಇದನ್ನ ಓಪನ್ ಮಾಡಿ ನಾವು ಅಕೌಂಟ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ರೆ ನಾವು ಸ್ಕ್ಯಾನ್ ಮಾಡ್ಬಿಟ್ಟು ಕೂಡ ನಾವು ಪೇ ಮಾಡ್ಬೋದು. ಮತ್ತು ಇದನ್ನ ಹೋಮ್ ಸ್ಕ್ರೀನ್ ಆಗಿ ಕೂಡ ನಾವು ಸೆಟ್ ಮಾಡ್ಕೋಬೋದು. ಏನು ವಾಟ್ಸಪ್ ಮೇಲೆ ಡಬಲ್ ಟಾಪ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅವಾಗ ಸ್ಕ್ಯಾನ್ ಟು ಪೇ ಅಂತಲೂ ಕೂಡ ನಮಗೆ ಬರುತ್ತೆ. ಅದು ನಾವು ಹೋಮ್ ಸ್ಕ್ರೀನಲ್ಲಿ ಬೇಕಾದ್ರೂ ಸೆಟ್ ಮಾಡಿಕೊಂಡು ಮಾಡಿಕೋಬೋದು. ನಾವು ಯಾವಾಗ ಸ್ಕ್ಯಾನ್ ಮಾಡುವಾಗ ಡೈರೆಕ್ಟು ನಮ್ಮ ಹೋಮ್ ಸ್ಕ್ರೀನಲ್ಲಿ ಇರುತ್ತೆ ಸ್ಕ್ಯಾನ್ ಟು ಪೇ ಇನ್ ವಾಟ್ಸಪ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಸ್ಕ್ಯಾನ್ ಮಾಡ್ಬೋದು. ವಾಟ್ಸಪ್ ಬಂದ್ಬಿಟ್ಟೆ ನಾವು ಸ್ಕ್ಯಾನ್ ಮಾಡಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಆಪ್ಷನ್ಸ್ ಯಾವುದಂದ್ರೆ ಓಕೆ, ನಾವು ಮೋರ್ ಆಪ್ಷನ್ಸ್ ಒಳಗೆ ಬರಬೇಕಾಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ನ ಓಪನ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಹಂಗೆ ಮುಂದೆ ಬಂದರೆ ಓಕೆ ಫ್ರೆಂಡ್ಸ್, ಅಕೌಂಟ್ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಇದನ್ನ ಓಪನ್ ಮಾಡಬೇಕಾಗುತ್ತೆ. ನಾವು ಓಪನ್ ಮಾಡೋಣ. ಓಕೆ, ಇವಾಗ ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಬರೋಣ. Email address. 2-step change number. Request account. Remove account. Delete account. ಓಕೆ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಇದೆಲ್ಲ ನೆಕ್ಸ್ಟ್ ಬರೋಣ. Account. Privacy. Block contacts. Disappearing messages. ಓಕೆ ಫ್ರೆಂಡ್ಸ್, ಪ್ರೈವಸಿ ಅಂತ ಇದೆಯಲ್ಲ, ಇದನ್ನ ಓಪನ್ ಮಾಡಬೇಕಾಗುತ್ತೆ. Privacy. Navigate. Privacy check. Dismiss. Button. Who can see? Last seen and on. Profile photo. My contact. About everyone. Status. My contact. Read receipts. If turned off. Disappearing messages. Groups. 1 none. Live location. None. Calls. Silence. Block contacts. App lock. Disable. ಓಕೆ ಫ್ರೆಂಡ್ಸ್, ಇಲ್ಲಿ ಆ್ಯಪ್ ಲಾಕಲ್ಲೂ ಕೂಡ ಒಂದು ಮೇಜರ್ ಅಪ್ಡೇಟ್ನ ನೀಡಿದ್ದಾರೆ. ಅದನ್ನು ಏನಂತ ನಿಮಗೆ ತೋರಿಸ್ಕೊಡ್ತೀನಿ. App lock. Disabled. ಇಲ್ಲಿ ಆ್ಯಪ್ ಲಾಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. App lock. Navigate up. Button. ಇಲ್ಲಿ ಆ್ಯಪ್ ಲಾಕಲ್ಲಿ ಇನ್ನೊಂದು ಯೂನಿಕ್ ಆಗಿರೋ ಅಪ್ಡೇಟ್ನ ನಮಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. App lock. Unlock with biometric. When enabled, you will need to use fingerprint, face or other unique identifiers to open WhatsApp. You can still answer calls if WhatsApp is locked. Off. Switch. ಓಕೆ ಫ್ರೆಂಡ್ಸ್, ಏನಂದರೆ ಫ್ರೆಂಡ್ಸ್, ಇವಾಗ ವಾಟ್ಸಪ್ಪು ನಾವು ಲಾಕ್ ಮಾಡಬೇಕಂದ್ರೆ ನಮಗೆ ಫಿಂಗರ್ ಪ್ರಿಂಟ್ಸು
ಇರಬೇಕಾಯ್ತು, ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಬೇಕಾಯ್ತು. ಇವಾಗ ಯಾರ ಹತ್ರ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಅಂದರೆ, ಅವ್ರ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ಸ್ ಅನೇಬಲ್ ಇಲ್ಲ ಅಂದರೆ ಅವರು ಕೂಡ ಲಾಕ್ ಮಾಡ್ಬೋದು. ಯಾವ ಥರ ಅಂದರೆ ಪಿನ್ ನಂಬರ್ ಆಗಿ ಸೆಟ್ ಮಾಡ್ಕೋಬೋದು. ಇಲ್ಲಿ ನನಗೆ ಫಿಂಗರ್ ಪ್ರಿಂಟು ಇರೋದ್ರಿಂದ ಇಲ್ಲಿ ನನಗೆ ಫಿಂಗರ್ ಪ್ರಿಂಟ್ಸ್ ಅನೇಬಲ್ ಮಾಡ್ಕೋಬೋದು ಅಂತ ಇದೆ. ಯಾರ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರೋಲ್ಲ ಅವರು ಕೂಡ ಇವಾಗ ಪಿನ್ ನಂಬರ್ ಆಗಿ ನಾವು ಸೆಟ್ ಮಾಡ್ಕೋಬೋದು. ಇವಾಗಿನ ಅಪ್ಡೇಟಲ್ಲಿ ಯಾರು ಫಿಂಗರ್ ಪ್ರಿಂಟ್ಸ್ ಎನೇಬಲ್ ಇರೋಲ್ಲ ಅವ್ರಿಗೂ ಕೂಡ ವಾಟ್ಸಪ್ನ ಲಾಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇದೊಂದು ಅಪ್ಡೇಟ್ ಇವಾಗ ಮೇಜರ್ ಅಪ್ಡೇಟ್ ಆಗಿರೋದಂದರೆ, ನಾನು ಯಾವುದೇ ಲಾಕ್ ಇಟ್ಟಿಲ್ಲ, ಅದಕ್ಕೆ ನಿಮಗೆ ಇಲ್ಲಿ ಯಾವುದೇ ತೋರಿಸ್ತಾ ಇಲ್ಲ. ನನಗೆ ಫಿಂಗರ್ ಪ್ರಿಂಟ್ಸ್ ಅನೇಬಲ್ ಇರೋದ್ರಿಂದ ನನಗೆ ಡೈರೆಕ್ಟ್ ಫಿಂಗರ್ ಪ್ರಿಂಟ್ಸೇ ಕೇಳುತ್ತೆ. ಯಾರಿಗೆ ಯಾವ ಮೊಬೈಲಲ್ಲಿ ಫಿಂಗರ್ ಪ್ರಿಂಟ್ಸ್ ಎನೇಬಲ್ ಇರೋದಿಲ್ಲ ಅವ್ರಿಗೆ ಆರಾಮ್ ಪಿನ್ ಕೂಡ ಸೆಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದೊಂದು ತಿಳ್ಕೊಂಡಿದ್ದೀರಿ ಅನ್ಕೋತೀನಿ. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಅದ್ರ ಬಗ್ಗೆನೂ ತಿಳಿಸ್ಕೊಟ್ಬಿಡ್ತೀನಿ. ಇವಾಗ ಮುಂದಕ್ಕೆ ಹಂಗೆ ಸರ್ಚ್ ಮಾಡ್ಕೊಬಂದ್ರೆ ಓಕೆ, ಇಲ್ಲಿ ಅಡ್ವಾನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ 2 ಆಪ್ಷನ್ಸ್ ಇದೆ. ಇವೆರಡು ಇಂಪಾರ್ಟೆಂಟ್ ಆಪ್ಷನ್ನ ನೀವು ತಿಳ್ಕೊಬೇಕಾಗುತ್ತೆ. ಪ್ರೊಟೆಕ್ಟ್ IP ಅಡ್ರೆಸ್ ಆ್ಯಂಡ್ ಕಾಲ್ ಅಂದರೆ ನೀವು ವಿಡಿಯೋ ಕಾಲ್ ಆಗಿರ್ಬೋದು, ಆಡಿಯೋ ಕಾಲ್ ಆಗಿರ್ಬೋದು, ನೀವು ಯಾರ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೆ ನೀವು ಕಾಲ್ ಮಾಡ್ತಾರೆ, ಇದನ್ನ ನೋಡಿ, ಇದು ಅಡ್ರೆಸ್ ಇದಿದೆಯಲ್ಲ, ಇದನ್ನ ನೀವು ಆನ್ ಮಾಡಿಕೊಂಡ್ರೆ IP ಅಡ್ರೆಸ್ಸು ಬೇರೆಯವ್ರಿಗೆ ಗೊತ್ತಾಗಲ್ಲ. ಇದನ್ನ ಆನ್ ಮಾಡ್ಕೊಂಡಿಲ್ಲ ಅಂದರೆ ನೀವು ವಿಡಿಯೋ ಕಾಲ್ ಆಗಿರ್ಬೋದು, ಆಡಿಯೋ ಕಾಲ್ ಆಗಿರ್ಬೋದು ಮಾಡಿದಾಗ ನಿಮ್ಮ IP ಅಡ್ರೆಸ್ನ ಬೇರೆಯವರು ಟ್ರ್ಯಾಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ IP ಅಡ್ರೆಸ್ ಗೊತ್ತಾಗಲ್ಲ. ಓಕೆ, ನೆಕ್ಸ್ಟ್ ಆಪ್ಷನ್ಸ್ ಇದೆ. ಇವಾಗ ಮೇಜರ್ ಅಪ್ಡೇಟ್ ಆಗಿರೋದು ಡಿಸೇಬಲ್ ಲಿಂಕ್ ಪ್ರಿವ್ಯೂ ಅಂತ. ಈ ಡಿಸೇಬಲ್ ಲಿಂಕ್ ಪ್ರಿವ್ಯೂ ಅಂದರೆ ಫ್ರೆಂಡ್ಸ್, ನಿಮಗೆ ಅಬ್ಸರ್ವ್ ಮಾಡಿರ್ತೀರ, ಯಾರನ್ನ ಇವಾಗ ಯೂಟ್ಯೂಬ್ ಲಿಂಕ್ನ ಕಳಿಸಿದಾಗ ಪ್ಲೇ ವಿಡಿಯೋ ಓಪನ್ ವಿಡಿಯೋ ಅಂತ ಬರುತ್ತೆ ಸ್ಟಾರ್ಟಿಂಗು. ಅದನ್ನ ನೀವು ಆನ್ ಮಾಡಿಕೊಂಡು ಇವು ಪ್ಲೇ ವಿಡಿಯೋ ಓಪನ್ ವಿಡಿಯೋ ಅಂತ ನಿಮಗೆ ಬರಲ್ಲ. ಆ ಪ್ಲೇ ವಿಡಿಯೋ ಓಪನ್ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನ ನಿಮ್ಗೆ ರೀಡ್ ಮಾಡಲ್ಲ. ಅಂದರೆ ವಾಟ್ಸಪ್ನವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಇದರಲ್ಲೂ ಕೂಡ ಇವಾಗ ನಾವು ಯೂಟ್ಯೂಬ್ದೇ ಅಂತೆಲ್ಲ ಬೇರೆ ಬೇರೆ ವೆಬ್ಸೈಟು, ಥರ್ಡ್ ಪಾರ್ಟಿ ವೆಬ್ಸೈಟ್ಗೆಲ್ಲ ನಾವು ಲಿಂಕೆಲ್ಲ ಕಳಿಸ್ತಾ ಇರ್ತೀವಲ್ಲ, ಅವರು ಈ ಟ್ರ್ಯಾಕ್ ಮಾಡ್ಬೋದು ನಮ್ಮನ್ನ, ಈ ಲೊಕೇಶನ್ ಎಲ್ಲ ನಮ್ಮನ್ನ ಟ್ರ್ಯಾಕ್ ಮಾಡ್ಬೋದು ಆ ಲಿಂಕ್ ಮೂಲಕ. ಇದನ್ನ ನಾವು ಆನ್ ಮಾಡಿಕೊಂಡ್ರೆ, ಇಲ್ಲಿ ಆನ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದನ್ನ ನೀವು ಆನ್ ಮಾಡಿಕೊಂಡ್ರೆ IP ಈ ಅಡ್ರೆಸ್ಸು ಮತ್ತು ಲೊಕೇಶನ್ ಎಲ್ಲ ಅವರು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಅಂತ ವಾಟ್ಸಪ್ನವ್ರು ಹೇಳ್ತಾ ಇದ್ದಾರೆ. ಈ 3 ಆಪ್ಷನ್ಸು ಮೇಜರ್ ಅಪ್ಡೇಟು, ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಲಾಸ್ಟಲ್ಲಿ ಏನು ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನಾನು ಈ ಲಾಸ್ಟ್ ಏನು ತಿಳಿಸ್ಕೊಟ್ಟೆ 2 ಆಪ್ಷನ್ಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ನೀವು ಕೂಡ ಈ 2 ಆಪ್ಷನ್ಸ್ನ ಕೂಡ ಆನ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೊಂದು ವಾಟ್ಸಪ್ದು ಚಿಕ್ಕ ಅಪ್ಡೇಟ್ ಆಗಿತ್ತು ನಿಮಗೆ. ಅದರಲ್ಲಿ ಕೂಡ ಸುಮಾರು ಅಪ್ಡೇಟು ವಾಟ್ಸಪ್ ಎಲ್ಲ ಅಪ್ಡೇಟ್ ಆಗಿದೆ. ಅದೆಲ್ಲ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅಂತ ತಿಳ್ಕೊತೀನಿ. ಅದೆಲ್ಲ ಆರಾಮಾಗಿ ನೀವೇ ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಏನು ನಾವು 3 ಆಪ್ಷನ್ಸ್ನ ತಿಳಿಸ್ಕೊಟ್ಟಿದ್ದೀನಿ, ಇವೆರಡು 3 ಆಪ್ಷನ್ಸು ಕೂಡ ಯೂನಿಕ್ ಅಪ್ಡೇಟ್ ಅಂತಲೇ ಹೇಳ್ಬೋದು ವಾಟ್ಸಪ್ನವರು ನೀಡಿರೋದು. ಯಾರು ನಿಮ್ಗೆ ಇನ್ನೂ ಅಪ್ಡೇಟ್ ಆಗಿಲ್ಲ, ಪ್ಲೇಸ್ಟೋರಲ್ಲಿ ಒಂದ್ಸತಿ ಚೆಕ್ ಮಾಡಿ. ನಿಮ್ಗೆ ಏನಾರ ವಾಟ್ಸಪ್ ಅಪ್ಡೇಟ್ ಬಂದಿರೋ ಅಪ್ಡೇಟ್ ಮಾಡ್ಕೊಳ್ಳಿ. ಯಾರಿಗಿನ್ನೂ ಬಂದಿಲ್ಲ ಚೆಕ್ ಮಾಡ್ತಾರೆ, ವಾಟ್ಸಪ್ ಕೂಡ ಅಪ್ಡೇಟ್ ಮಾಡ್ತಾಯಿರಿ. ನಿಮಗೆ ಕೆಲವು ದಿನಗಳ ಅಷ್ಟೇ ನಿಮಗೆ ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಈಗ ನಮ್ಮ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ